80 ಸೆಂಟಿಮೀಟರ್ ಇದೆ. ಸೊ ಇದ್ರ ಪ್ರಕಾರ ನಾವು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಯೂಶ್ವಲಿ ವೀಕ್ಷಕರೇ, ನಮಗೆ 36 ಸೈಜ್ ಮೆಜರ್ಮೆಂಟ್ ಇದೆ ಅಂತಂದರೆ ಇವರಿಗೆ ಮಿನಿಮಮ್ ಲೆಂತ್ ಬಂದು ನಮಗೆ 13.5 ಇಂಚ್ ಬೇಕಾಗತ್ತೆ, ಮತ್ತು ಶೋಲ್ಡರ್ ಬಂದು ನಮಗೆ 14 ಇಂಚ್ ಇರುತ್ತೆ. ಓಕೆನಾ, ಅಥವಾ 13.5 ಇಂಚ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಇದಕ್ಕಿಂತ ಹಾಫ್ ಇಂಚ್ ಜಾಸ್ತಿ ಇರ್ಬೋದು, ಅಥವಾ ಕಡಿಮೆ ಇರ್ಬೋದು, ಅಥವಾ ಸೇಮ್ ಇರ್ಬೋದು, ಇಷ್ಟೇ ಇರುತ್ತೆ. ಸೊ ಇದೇ ಮೆಜರ್ಮೆಂಟ್ಗೆ ಯಾವ ರೀತಿ ಕಟಿಂಗ್ ಇರುತ್ತೆ ಅನ್ನೋದನ್ನು ನೋಡೋಣ. ಬಹಳ ಫಾಸ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಲೆಂತ್ 13.5 ಇಂಚ್ ಇಟ್ಕೊಳ್ಳೋಣ. ಸೊ ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ನಾವು 14.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಅದಾದ ನಂತರ ನಾವು ಇಲ್ಲಿಂದ ಸ್ಟ್ರೇಟ್ ಲೈನ್ನ ಶೋಲ್ಡರ್ಗೋಸ್ಕರ ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಶೋಲ್ಡರ್ ನಾವು ಎಷ್ಟು ಇಟ್ಕೊಳ್ತಾ ಇದ್ದೀವಿ, 5.25 ಇಂಚನ ಶೋಲ್ಡರನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬ್ಲೂ ಲೈನ್ ಮಾರ್ಕನ್ನು ಹಾಕಿ ತೋರಿಸ್ತೇನೆ. ಯಾಕೆ ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಡೌನ್ ಲೈನ್ ಇದಾಗಿರುತ್ತೆ. ಇಲ್ಲಿ 5.25, ಇಲ್ಲೂ ಕೂಡ 5.25 ಇಂಚು. ಈಗ ನಮಗೆ ಆರ್ಮೋಲ್ ಡೌನಿಂಗ್ ಬಂದು ನಾವೇನು ಮಾಡ್ತಾ ಇದ್ದೀವಿ, 5.5 ಇಂಚಿಗೆ ಇಳಿಸ್ಕೊಳ್ತಾ ಇದ್ದೀನಿ. ಓಕೆನಾ, ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಇದಾಗಿರುತ್ತೆ. ಸೊ 5.5ಗೆ ಆರ್ಮೋಲ್ ಡೌನಿಂಗನ್ನು ಇಳಿಸ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ಶೇಪನ್ನು ಕೊಡುವಂಥದ್ದು ಅಷ್ಟೇ. ಓಕೆನಾ, ಈ ರೀತಿ ಶೇಪನ್ನು ಕೊಡುವಂಥದ್ದು. ಸೊ ಇದು 9 ಇಂಚಿಗೆ ಮಾರ್ಕನ್ನು ಹಾಕಿದ್ದೀನಿ. ಅದಾದ ನಂತರ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಸೊ ಇಲ್ಲಿ ಏನು ಮಾಡಬೇಕು, 9 ಇಂಚ್ ಇದೆ ಅಲ್ವಾ, ಇಲ್ಲೂ ಕೂಡ ಅಷ್ಟೇ ಸೇಮ್ 9 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇನ್ಕ್ಲೂಡಿಂಗ್ ನಮಗೆ ಏನು ಬರುತ್ತೆ, ವೇಸ್ಟ್ ಹತ್ರ ಡಾಟ್ ಏನು ಹಿಡಿತೀವಲ್ಲ ಅದು ಬರುತ್ತೆ. ಇದೆಲ್ಲ ನಮಗೆ ಸೈಡ್ ಮಾರ್ಜಿನ್ ಆಗಿರುತ್ತೆ. ಇಲ್ಲಿ ಡಾಟ್ ಲೆಂತ್ಗೆ ನಾವೇನು ಮಾಡ್ತೀವಿ, 9 ಇಂಚಿಗೆ ಇವೆರಡೂ ಸೆಂಟರ್ಗೆ ನಾವೇನು ಮಾಡ್ಕೋಬೇಕು, ಮಾರ್ಕನ್ನು ಹಾಕೋಬೇಕು. ಇಲ್ಲಿ ನಾವು ಡಾಟನ್ನು ಹಿಡಿತೀವಿ. ಲೆಕ್ಕಕ್ಕೆ ಬಂದರೆ ಇವ್ರಿಗೆ ಡೀಪ್ ಬೇಕಾಗುತ್ತೆ, ಜಾಸ್ತಿ ಡೀಪ್ ಇವ್ರು ಉಡೋದಿಲ್ಲ. ಸೊ 7 ಇಂಚಿಗೆ ಡೀಪನ್ನು ಇಟ್ಕೊಳ್ತಾ ಇದ್ದೀನಿ. ಸೊ 7 ಇಂಚ್ ಡೀಪನ್ನು ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಶೋಲ್ಡರ್ ಪಟ್ಟಿ ಇವರಿಗೆ ಬೇಕಾಗುತ್ತೆ 2.5 ಇಂಚು. ಸೊ 3.5 ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ. 1 ಇಂಚ್ ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಈ ರೀತಿ. ಓಕೆನಾ, ಅದೇ ರೀತಿ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಯಾರೆಲ್ಲ ನನ್ನ ಜೊತೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಈಗ ಆಲ್ರೆಡಿ ಸಾಕಷ್ಟು ಜನ ಕಲಿತಾ ಇದ್ದಾರೆ. ಸುಮಾರು ಏನಿಲ್ಲ ಅಂತಂದ್ರೆ ಒಂದು 600 ರಿಂದ 700 ಜನದವರೆಗೂ ನಮಗೆ ಯೂಟ್ಯೂಬಲ್ಲಿ ಮೆಂಬರ್ಶಿಪ್ ಕ್ಲಾಸಲ್ಲಿ ಕಲಿತಾ ಇದ್ದಾರೆ. ಸೊ ನೀವು ಕೂಡ ಜಾಯ್ನ್ ಆಗಬಹುದು. ಜಸ್ಟ್ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಸಿಗುತ್ತೆ ನಿಮಗೆ. ಅಲ್ಲಿ ಲೆವೆಲ್ 1, ಲೆವೆಲ್ 2 ಅಂತ ಇರುತ್ತೆ. ಲೆವೆಲ್ 1ನಲ್ಲಿ ಬಂದು ನಿಮಗೆ ಜಸ್ಟ್ ವಿಡಿಯೋ ಆ್ಯಕ್ಸಸ್ ಸಿಗುತ್ತೆ. ಲೆವೆಲ್ 2 ಅಲ್ಲಿ ವಿಡಿಯೋ ಆ್ಯಕ್ಸಸ್ಸನ್ನು ಜೊತೆಗೆ ನಿಮಗೆ ವ್ಯಾಟ್ಸಪ್ ಸಪೋರ್ಟ್ ಕೂಡ ಸಿಗುತ್ತೆ. ಕ್ಲಾಸಲ್ಲಿ ಏನೇ ಡೌಟ್ ಇದ್ದರೂ ಕೂಡ ನೀವು ವ್ಯಾಟ್ಸಪ್ ಮಾಡಿ ಬಗೆಹರಿಸ್ಕೊಳ್ಬಹುದು. ಓಕೆನಾ, ಇದಾದ ನಂತರ ಇದರದೇ ಫ್ರಂಟ್ ಪಾರ್ಟನ್ನು ನಾವು ತೆಗಿತಾ ಇದ್ದೀವಿ. ಏನು ಮಾಡ್ಬೋದು, ಕಟ್ಟಿಂಗನ್ನು ಮಾಡ್ಕೊಳ್ಬಹುದು. ತೋರಿಸ್ತೀನಿ ಈಗ ನಿಮಗೆ. ಈ ರೀತಿ ಕಂಟಿನ್ಯೂ ಮಾಡಿ ಇದನ್ನು. ಯಾವುದೇ ಕಾರಣಕ್ಕೂ ಡೀಪ್ಗಳಲ್ಲಿ ನೀವೇನು ಮಾಡಬೇಕು, ಇಷ್ಟು ಬಿಟ್ಕೊಳ್ಳೇಬೇಕು. ಇದನ್ನು ಇಷ್ಟು ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಶೋಲ್ಡರ್ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದೇ ಇಲ್ಲ. ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಶೋಲ್ಡರ್ ಅಂತಕ್ಕಂಥದ್ದು ಏನಾಗುತ್ತೆ, ಈ ರೀತಿ ಬ್ರಾಡ್ ಆಗಿಬಿಡತ್ತೆ. ಸೊ ಆಗ ನಿಮಗೆ ಶೋಲ್ಡರ್ ಫಾಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಒಂದು 1/2 ಇಂಚನ್ನು ಬಿಟ್ಕೊಂಡಿರಿ, ನಿಮಗೆ ಅನುಕೂಲ ಆಗುತ್ತೆ. ಈ ಫಸ್ಟು ಈ ರೀತಿ ಕಾಣ್ತಾ ಇದೆ ನಿಮಗೆ. ಇಲ್ಲಿ ನಾವು ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ನ ಹಾಕ್ಕೊಂಡು ನಾನೇನು ಮಾಡ್ತಿದ್ದೀನಿ, ಸೈಡಿಗೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಯಾವುದು ಆರ್ಮೋಲ್ ರೌಂಡು ಮತ್ತು ಇದು. ಓಕೆನಾ, ಡೀಪ್ ಎಷ್ಟು ಬೇಕು ಫ್ರಂಟಿಗೆ, ಫ್ರಂಟ್ ಡೀಪ್ ನಿಮಗೆ ಸೇಮ್ 6.5 ಇದ್ರೆ ಸಾಕಾಗುತ್ತೆ. ಇವ್ರಿಗೆ ಜಾಸ್ತಿ ಬೇಕಾಗಿಲ್ಲ, ಯಾಕಂದರೆ ಬ್ಯಾಕೆ ಡೀಪ್ ಜಾಸ್ತಿ ಹುಟ್ಟಿಲ್ಲ. ಸೊ ಹಾಗಾಗಿ ಇಷ್ಟಕ್ಕೆ ಸಾಕಾಗತ್ತೆ. ಇದಾದ ನಂತರ ನಮಗೆ ಇವ್ರಿಗೆ ಬೇಕಾಗುವಂಥದ್ದು ಎಷ್ಟು ಅಂತಂದರೆ, ಇಲ್ಲಿಂದ ಮೆಜರ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ನಾವು. ಓಕೆನಾ, ಇದು ಸೈಡಿಗೆ ಇಷ್ಟಕ್ಕೆ ಬರುತ್ತೆ. ಇದನ್ನು ತೆಗಿಯೋಣ. ಇಷ್ಟಕ್ಕೆ ತೆಗೆದುಬಿಟ್ಟು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಮಾರ್ಜಿನ್ ಲೈನ್ ಆಗಿದೆ ಅಲ್ವಾ, ಇದು ಮಾರ್ಜಿನ್ ಲೈನು. ಇಲ್ಲಿಂದ ನಮಗೆ ಡೀಪ್ ಇದೆ, ಫ್ರಂಟ್ ಡೀಪ್ಗೂ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಓಕೆನಾ,
ಈ ರೀತಿದು ಫ್ರಂಟ್ ಟಿಪ್ ಬರುತ್ತೆ. ಫ್ರಂಟ್ ಟಿಪ್ನ ಕಟ್ ಮಾಡಿ ತಕ್ಕೊಳ್ಳಿ. ಇಟ್ಕೊಳ್ಬೇಕಾದ್ರೆ ನಿಮ್ಗೆ ಇದು ಪಾಯಿಂಟ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ನೋಡಿ ಡೀಪ್ ಅಂತಕ್ಕಂಥದ್ದು ಕರೆಕ್ಟಾಗಿ 9 ಇಂಚಿಗೆ ಬರ್ತಾ ಇದೆ. ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹಾಕ್ತಾ ಇದೀವಿ. ಸೊ 36 ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಇದಾದ ನಂತರ ನಮಗೆ 36 ಸೈಜ್ ಇರೋದ್ರಿಂದ ಮೇಲ್ಗಡೆ 1/2 ಇಂಚ್ ಬಿಟ್ಟು ನಾವೇನು ಮಾಡಬೇಕು, 10 ಇಂಚಿಗೆ ಡಾಟ್ ಪಾಯಿಂಟ್ಗೆ ಮಾರ್ಕನ್ನು ಹಾಕಬೇಕು. ಎಷ್ಟು ಇಂಚಿಗೆ? 10 ಇಂಚಿಗೆ. ಓಕೆನಾ, ಮೇಲ್ಗಡೆ ಇಟ್ಕೊಂಡ್ರೆ 10.5 ಆಗುತ್ತೆ. ಇದು 10 ಇಂಚಿಗೆ, ಯಾಕಂದರೆ ಏಜ್ಡ್ ಪರ್ಸನ್ಸ್ ಆಗಿರೋದ್ರಿಂದ ಸ್ವಲ್ಪ ಡೌನ್ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ 9.5 ಪರ್ಫೆಕ್ಟಾಗಿ ಬಂದ್ಬಿಡತ್ತೆ. ಓಕೆನಾ, ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿಂದ 2 ಇಂಚಸ್ ಆರ್ 2.5. ಓಕೆನಾ, 2.5 ಇಟ್ಕೊಂಡಾಗ ಎಷ್ಟು ಬರುತ್ತೆ ಟೋಟಲ್ ಲೆಂತ್? 13 ಇಂಚಿಗೆ ಬರುತ್ತೆ. ನಮಗೆ ಬ್ಲೌಸ್ ಲೆಂತೆ 13.5 ಇಂಚ್ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ 2.5 ಇಟ್ಕೊಳ್ಬಾರ್ದು, ಜಸ್ಟ್ 2 ಇಂಚ್ ಮಾತ್ರ ಇಟ್ಕೊಳ್ಬೇಕು. ಸೊ 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇದು ಡಾಟ್ ಪಾಯಿಂಟ್ ಆಯಿತು. ಇಲ್ಲಿ ನಾವು ಎಷ್ಟಕ್ಕೆ ಡಾಟ್ ಪಾಯಿಂಟ್ ಹಿಡಿತೀವಿ ಅಂತಂದರೆ ಸೇಮ್ 3/4 ಇಂಚಿಗೆ ನಾವು ಹಿಡ್ಕೊಳ್ತೀವಿ ಇಲ್ಲಿಂದ ಮೆಜರ್ಮೆಂಟ್ಗೆ. ಓಕೆನಾ, ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿಂದ ಶೇಪನ್ನು ಕೊಡ್ತಾ ಹೋಗಿ ಈ ರೀತಿ. ಓಕೆನಾ, ಈ ರೀತಿ ಶೇಪನ್ನು ಈ ರೀತಿ ಕೊಡಬೇಕು. ಈ ರೀತಿ ಶೇಪನ್ನು ಕೊಡಬಾರ್ದು. ಇದಾದ ನಂತರ ಎರಡೂ ಸೆಂಟರ್ಗೆ ನಿಮಗೆ ಇಲ್ಲಿ ಸೈಡ್ ಡಾಟ್ ಬರುತ್ತೆ, ಇಲ್ಲಿ ಈ ಡಾಟ್ ಬರುತ್ತೆ, ಇಲ್ಲಿ ಈ ಡಾಟ್ ಬರುತ್ತೆ. ಸೊ 4 ಡಾಟ್ ಇದು ಆಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕೀಗ, ಕಟ್ಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ಪಟ್ಟಿ ನಾವು ಹೆಂಗೆ ಕಟ್ ಮಾಡ್ಕೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ನ ತೆಗೆದುಕೊಳ್ಬೇಕು, ಬ್ಯಾಕ್ ಪಾರ್ಟ್ನ ಜೊತೆಗೆ ಫ್ರಂಟ್ ಪಾರ್ಟ್ನ ತೆಗೆದುಕೊಳ್ಬೇಕು. ಓಕೆನಾ, ಫ್ರಂಟ್ ಪಾರ್ಟ್ನ ತೆಗೆದು ನೀವೇನು ಮಾಡಬೇಕು, ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡಾದ್ಮೇಲೆ ಪಟ್ಟಿ ನಿಮಗೆ ಸಿಗುತ್ತೆ. ಇಲ್ಲಿ ಗೊತ್ತಾಗುತ್ತೆ ನಮಗೆ ಎಷ್ಟು ಇಂಚು ಪಟ್ಟಿ ಬೇಕು ಅಂಥೇಳಿ. ಮೇಲ್ಗಡೆ 1/2 ಇಂಚ್ ಸೇರಿಸ್ಕೊಂಡು ತೊಗೋಬೇಕು. ಇವಾಗ ಇಲ್ಲಿ ನಮಗೆ ಕಟ್ಟಿಂಗ್ ಆಗಿರೋದಲ್ವ, ಇಲ್ಲಿ ಕಟ್ ಸೇರಿಸ್ಕೊಳ್ಳುತ್ತೆ. ಇಲ್ಲಿ ನಮ್ಗೆ ಕಟ್ಟಿಂಗ್ ಆಗಿರೋದು ಇಲ್ಲಿಂದ ಕೌಂಟು. ಇಲ್ಲಿ ನಮಗೆ ಎಷ್ಟು ಬರುತ್ತೆ? 2 ಇಂಚ್ ಇದೆ. ಇಲ್ಲಿ 1/2 ಇಂಚ್ ಸೇರಿಸ್ಕೊಳ್ಬೇಕು, ಅಂದರೆ 2.5 ಇಂಚು. ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು? 2.5 ಇಂಚಿಗೆ ಅಷ್ಟೇ ಬೇಕು. ಸೊ 2.5 ಇಂಚಿಗೆ ಮಾರ್ಕ್ ಹಾಕೋಬೇಕು. ಸೀದಾ ಲೈನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ, ಸಿಂಪಲ್ ಅಂದರೆ ಸಿಂಪಲ್. ಇದಿಷ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬೇಕಿದ್ರೆ ನೋಡಿ, ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ವಿತೌಟ್ ಕಟ್ಟಿಂಗಲ್ಲೇ ನಿಮಗೆ ಒಂದೇ ಮೆಜರ್ಮೆಂಟಿಂದ ನಿಮಗೆ ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಹೋಗುತ್ತೆ, ಇದು ಲೈನ್ಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಏನಾಗುತ್ತೆ, ನಮಗೆ 1/2 ಇಂಚ್ ಕೆಳಗಡೆ ಮಾರ್ಜಿನ್ ಕೂಡ ಸೇರಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ. ಸೊ ಈ ರೀತಿ ಕ್ರಾಸ್ ಬೆಲ್ಟನ್ನು ನೀವು ಕಟ್ಟನ್ನು ಮಾಡಿಕೊಳ್ಬೇಕು. ಈಗ 8 ಇಂಚಿಗೆ ಬೇಕು. ಸೊ 1/2 ಇಂಚ್ ಮಾರ್ಜಿನು, ಇಲ್ಲಿ ಕೆಳಗಡೆ 1/2 ಇಂಚ್ ಮಾರ್ಜಿನು ಸರಿಯಾಗಿ ಬರುತ್ತೆ. ಇದು ಮಾರ್ಜಿನ್ ಲೆಕ್ಕ. ಇದಕ್ಕೆ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಓಕೆನಾ, ಈಗ ನಾನು 3 ಇಂಚು ಮೇಲ್ಗಡೆ ತೋರಿಸಿದೆ. ಎಲ್ಲಿಗೆ ಕರು ಶೇಪ್ ಬರುತ್ತೋ ಅಲ್ಲಿಗೆ 3 ಇಂಚು ತೋರಿಸಿದೆ. ಆ 3 ಇಂಚು ಶೇಪ್ಗೆ ನಾವು ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ, ಇದು ಒಂದು ಕ್ಯಾಪ್ ಹೈಟ್ ಅಂತಲೂ ಕರೀತಾರೆ. ಇಷ್ಟಿಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ನಿಮ್ಗೆ 8 ಇಂಚ್ ಹೇಳಿದ್ನಲ್ವ, ಸೊ 8 ಇಂಚಲ್ಲಿ ನಾವೇನು ಮಾಡಬೇಕು, 7.25 ಇಂಚು ಅಥವಾ 7.25 ಇಂಚು. 7.25 ಪರ್ಫೆಕ್ಟ್ ಇರುತ್ತೆ. 7.25ಗೆ ಪ್ರಿಫೇರ್ ಮಾಡಿ. 7.25ಗೆ ಪ್ರಿಫೇರ್ ಮಾಡಿದ ತಕ್ಷಣ ನೀವು ಇಲ್ಲಿಂದ ಇದನ್ನು ಕೌಂಟ್ ಮಾಡಿದ್ರೆ 7 ಇಂಚ್ ಇರುತ್ತೆ. ಅದೇ ರೀತಿ ಕ್ರಾಸಲ್ಲಿ ಇದನ್ನು ಕೌಂಟ್ ಮಾಡಿದ್ರು ಕೂಡ 7 ಇಂಚೇ ಬರಬೇಕು. ಎಷ್ಟು ಬರ್ತಾ ಇದೆ? 6.25 ಇಂಚು ಬರ್ತಾ ಇದೆ. ಸೊ 6.25 ಇಂಚು ಬರ್ತಾ ಇದೆ ಅಂತಂದರೆ ಇದನ್ನು ನಾವೇನು ಮಾಡಬೇಕು, ಇನ್ನೂ ಸ್ವಲ್ಪ ಡೌನಿಗೆ ತೆಗೆದುಕೊಳ್ಬೇಕಾಗತ್ತೆ. ಆವಾಗ ನಮಗೆ 6.25 ಇಂಚು ಬರುತ್ತೆ. ಎಷ್ಟು? ಇಲ್ಲಿಗೆ 6.25 ಇಂಚ್ ಇಲ್ಲಿಗೆ ಬರುತ್ತೆ. ಡೌನಿಗೆ ತೆಗೆದುಕೊಂಡ್ರೆ, ಇಷ್ಟಿಗೆ ತೆಗೆದುಕೊಂಡ್ರೆ ಅಂದರೆ ಕ್ಯಾಪ್ ಹೈಟಲ್ಲಿ ಇನ್ನೂ ಒಂದು 1/4 ಇಂಚನ್ನು ಇನ್ಕ್ರೀಸನ್ನು ಮಾಡಿದ್ದೀವಿ. ಓಕೆನಾ, ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ 1/4 ಇಂಚು ನಮಗೆ ಕ್ರೀಸ್ ಕೂತ್ಕೊಳ್ಳುತ್ತೆ. ಎಲ್ಲಿ? ಆರ್ಮೋಲ್ ಶೇಪಲ್ಲಿ ನಮಗೆ ರಿಂಕಲ್ಸ್ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ಪ್ರಿಫೇರ್ ಕೊಡ್ತೇನೆ 3 ಇಂಚಿಗೆ. 7 ಇಂಚ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಬಾಟಮಲ್ಲಿ ನಮಗೆ ಎಷ್ಟು ಇಂಚ್ ಬೇಕಾಗುತ್ತೆ? ಬಾಟಮಲ್ಲಿ ನಮಗೆ 5.25 ಇಂಚ್ ಬೇಕಾಗತ್ತೆ. ಸೊ 5.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೀದಾ ಈ ಪಾಯಿಂಟನ್ನು ನೇರಕ್ಕೆ ಲೈನ್ನ ಡ್ರಾ ಮಾಡಿಕೊಂಡು ಮಾರ್ಜಿನನ್ನು ಬಿಡಿ. ಓಕೆನಾ, ಇದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ 1 ಇಂಚ್ ಅಷ್ಟು ಗ್ಯಾಪನ್ನು ಕೊಟ್ಟುಕೊಂಡು, ಓಕೆನಾ, ಇಲ್ಲಿಂದ ನೀವು ಶೇಪನ್ನು ಫಸ್ಟು ಬ್ಯಾಕ್ ಸೈಡ್ಗೆ ಕೊಡಿ. ಓಕೆನಾ, ಫಸ್ಟು ಬ್ಯಾಕ್ ಸೈಡ್ಗೆ ಶೇಪನ್ನು ಈ ರೀತಿ ಬೈ ಹ್ಯಾಂಡಿಂದಲೇ ಕೊಡಿ. ನೀವು ಏನೂ ತೊಂದರೆ ಇಲ್ಲ. ಇಲ್ಲಿಂದ ಕೊಟ್ಟು
ನೀವು ಆಮೇಲೆ ಕೈಯಿಂದ ಈ ರೀತಿನಿ, ಓಕೆನಾ. ಇನ್ನು ಫ್ರಂಟ್ ಶೇಪ್ ಬೇಕು ಅಂದರೆ ಜಸ್ಟ್ 1/2 ಇಂಚ್ ಕೆಳಗಡೆ ಈ ರೀತಿ ಶೇಪನ್ನು ಇಡಿ. ಅದಾದ ನಂತರ ಇಲ್ಲಿಂದ ಈ ರೀತಿ ಶೇಪನ್ನು ಕೊಡಿ. ಇದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಿಮಗೆ ಕೌಂಟ್ ಮಾಡಿದ್ರೆ 8 ಇಂಚು ಬರಬೇಕು, ಓಕೆನಾ. ಸೊ ಈ ರೀತಿ ಕೌಂಟ್ ಮಾಡಿಕೊಂಡಾಗ ನಮಗೆ 8 ಇಂಚು ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಸೊ ಹೀಗೆ ನೀವು ಸ್ಲೀವ್ಸನ್ನು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಏನೇ ಡೌಟ್ ಇದ್ರೂ ಕೂಡ ಕಾಣುವ ನಂಬರ್ಗೆ ಮೆಸೇಜನ್ನು ಮಾಡಿ, ಮೆಂಬರ್ಶಿಪ್ಗೋಸ್ಕರ ನಿಮಗೆ ಮೆಂಬರ್ಶಿಪ್ ಡೀಟೇಲ್ಸನ್ನು ಕೊಡ್ತೇನೆ.